ದೀಪೋತ್ಸವ ಕಂಡಿರ್ತಕ್ಕಂಥ ವ್ಯವಸ್ಥಿತ ಪಂದ್ಯಾಕೂಟಕ್ಕೆ ನಾಣ್ಣುಡಿಯನ್ನು ನುಡಿದಿರ್ತಕ್ಕಂಥ ಅಮೃತ ಹಸ್ತಗಳೆಲ್ಲವೂ ಕೂಡ ಇವಾಗ ಕೈ ಜೋಡಿಸಿಕೊಂಡು ಲೆಜೆಂಡ್ ಟ್ರೋಫಿಗೆ ಯಶಸ್ವಿಯತ್ತ ತನ್ನ ದಾಪುಗಾಲನ್ನು ಹಾಕ್ತಾ ಇದ್ದಾರೆ. ಇವತ್ತಿನ ಎಲ್ಲ ಲೀಗ್ ಹಂತದ ಪಂದ್ಯಾಟಗಳು ಮುಕ್ತಾಯಕ್ಕೆ ಬರ್ತದೆ. ನಾಳೆಯ ನಾಕೌಟ್ಸ್ ಪಂದ್ಯಾಟಗಳಿಗೆ ಸಿದ್ಧತೆಯನ್ನು ಕಾಣುತ್ತದೆ. ಅದಕ್ಕಿಂತ ಮುಂಚಿತವಾಗಿ ಮೊದಲ ಇನ್ನಿಂಗ್ಸ್ ಮುಕ್ತಾಯದ ಬಳಿಕ 74ರ ಒಂದು ಟಾರ್ಗೆಟ್ ಅನ್ನು ನೀಡಿರ್ತಕ್ಕಂಥ ತಂಡದ ಆರಂಭಿಕ ಜೋಡಿಗಳು ಈಗಾಗಲೇ ಬಂದಿದ್ದಾರೆ. ಭಾಸ್ಕರ್ ಮತ್ತು ಅಶೋಕ್ ತನ್ನ ತಂಡಕ್ಕಾಗಿ ಬಹಳಷ್ಟು ಉತ್ತಮ ರೀತಿಯ ಹೊಡೆತಗಳನ್ನು ದಾಖಲಿಸಿಕೊಳ್ಳಬಲ್ಲಂತ ಸರ್ವಸಾಕ್ಷಿ ಕ್ರೀಡಾಪಟುಗಳು ಅಂಕಣ ಎಂಟ್ರಿಯನ್ನು ಪಡಿತಾ ಇದ್ದಾರೆ. ಮೊದಲ ಚೆಂಡು ಆರಂಭಿಕ ಹಂತದಲ್ಲಿ ಪವರ್ ಪ್ಲೇ ವಿಭಾಗವನ್ನು ಉಪಯೋಗಿಸುವ ಒಂದು ವ್ಯವಸ್ಥೆಗೆ ತರ್ತಕ್ಕಂಥ ಆಟಗಾರರು ಮೊದಲ ಚೆಂಡಿಗೆ ಬೌಂಡ್ರಿಯನ್ನು ದಾಖಲಿಸಿಕೊಂಡು 4 ಓಟಗಳ ಸೇರ್ಪಡೆ ಬರ್ತಾ ಇದೆ. ಆಕರ್ಷಕವಾದ ಬೌಂಡ್ರಿ. ಮೊದಲ ಚೆಂಡು ಆರಂಭಿಕ ಹಂತದಲ್ಲಿ ಅಡಿಪಾಯವನ್ನು ಹಾಕಿಕೊಡುವಂತ ಒಂದು ಲೆಕ್ಕಾಚಾರ. ಮನ್ಸೂರ್ ಎಸ್ಗಾರಿಕೆ ಭಾಗದಲ್ಲಿ ಈ ನಡುವೆ ಎಸಗಂತ ಎಸೆದ ಚೆಂಡು ಓಟಗಳಿಗೆ ಅವಕಾಶಗಳು ನೀಡಿಕೊಡ್ತಾ ಇದೆ. ಥರ್ಡ್ ಮ್ಯಾನ್ ಪಾಯಿಂಟ್ ಭಾಗದಲ್ಲಿ ಒಂದರ ಬದಲು ಎರಡು ಓಟಗಳಿಗೆ ಅವಕಾಶವನ್ನು ಕಲ್ಪಿಸಿಕೊಡ್ತಾ ಇದೆ. 2 ಓಟಗಳ ಸೇರ್ಪಡೆ 74ರ ಒಂದು ಬಿಗ್ ಟಾರ್ಗೆಟ್ ಅನ್ನು ದಾಖಲಿಸಿಕೊಳ್ಳಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇರತಕ್ಕಂಥ ಒಂದು ಸಮಯದಲ್ಲಿ ಈ ರೀತಿಯ ಒಂದು ಪವರ್ ಪ್ಲೇ ಉಪಯೋಗಕ್ಕೆ ತಂದ್ರೆ ಮಾತ್ರ ಸತತ ಪಂದ್ಯಾಟದ ಜಯ ಮುಂದಕ್ಕೆ ಸಾಗ್ತದೆ. ಈ ನಡುವೆ ಕ್ಷೇತ್ರಕ್ಷಣ ಎಡವಟ್ಟಿನ ಮುಖಾಂತರವಾಗಿ ಒಂದರ ಬದಲಿ 2 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಅವಳಿ ಓಟಗಳಿಗೆ ಅವಕಾಶವನ್ನು ಪೂರೈಸಿಕೊಡ್ತಾ ಇದ್ದಾರೆ. ಹೈ ಲೆಫ್ಟ್ ಹೊಡೆತ ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಚೆಂಡು ತೂರಿ ಬಿಡ್ತಾ ಇದ್ದಾರೆ. ಮತ್ತೆ ಒಂದರ ಬದಲಿ 2 ಪವರ್ ಪ್ಲೇ ಅನ್ನು ಸರಿಯಾಗಿ ಉಪಯೋಗಿಸುವ ಒಂದು ಶಾರ್ಟ್ ರನ್ ಎನ್ನುವುದಾಗಿ ಸೂಚನೆ ಬರ್ತಾ ಇದೆ ನೋಡಿ. ನೋಡಿ ಅಂಪೈರ್ನ ತೀರ್ಮಾನ ಅಂತಿಮವಾದದ್ದು. ಎಲ್ಲ ತೇರ್ಗಡೆ ಆಗಿರ್ತಕ್ಕಂಥ ತೀರ್ಪುಗಾರಿಕೆ ಪೀಠವನ್ನು ಅಲಂಕರಿಸಿದ್ದಾರೆ. ಗಮನಕ್ಕಿಟ್ಟುಕೊಂಡು ಪಂದ್ಯಾಟವನ್ನಾಡಿ. ಯಾರು ಕೂಡ ಸಂದರ್ಶನಕ್ಕೆ ಇಳಿಬೇಡಿ. ಈ ನಡುವೆ ಎಸೆದ ಚೆಂಡು ಓಟಗಳಿಗೆ ಅವಕಾಶಗಳು ನೀಡಿಕೊಡ್ತಾ ಇದೆ. ಮತ್ತೆ 2ನೇ ಓಟ ಪೂರೈಕೆಯನ್ನು ಕಾಣ್ತಾ ಇದೆ. ಪ್ರತಿ ಚೆಂಡು ಕೂಡ 2ರಂತೆ ಓಟಗಳು ದಾಖಲಾತಿ ಅಂಕಿಅಂಶಿ ಪುಟಗಳನ್ನು ಸೇರ್ತಾ ಇದೆ. 11ಕ್ಕೆ ತಲುಪ್ತಾ ಇದೆ. ಅಂತಿಮ ಚೆಂಡು ಬಾಕಿ ಉಳಿತಾ ಇದೆ. ಕೊನೆಯ ಬಾರಿ ಈಗಾಗಲೇ ನಮ್ಮ ಪಂದ್ಯಾಟದ ಮುಖ್ಯ ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂಥ ಪಂದ್ಯಾಟದ ರೂವಾರಿಗಳು ಮೊದಲಾಗಿ ಪಂದ್ಯಾಟದ ಬೆನ್ನೆಲುಬುಗಳು ಅಧ್ಯಕ್ಷತೆ ಶ್ರೀ ಸೈಯದ್ ಅನೀಸ್ ಅವರು ವಹಿಸಿರ್ತಾರೆ. ಇವರ ನೇತೃತ್ವದಲ್ಲಿ ಬಹಳಷ್ಟು ಅಲ್ಲಿ ಒಗ್ಗೂಡಿಕೊಂಡು ಮಾಡಿರ್ತಕ್ಕಂಥ ಒಂದು ವ್ಯವಸ್ಥೆ ಬಹಳಷ್ಟು ಉತ್ತಮ ರೀತಿಯಾಗಿ ಪಂದ್ಯಾಟಗಳು ಸಾಗ್ತಾ ಇದೆ. ಈಗಾಗಲೇ ಪಂದ್ಯಾಟದ ಮುಖ್ಯ ಆಸನವನ್ನು ಮುಖ್ಯ ಅತಿಥಿಗಳು ಆಗಿರ್ತಕ್ಕಂಥ
ಬರ್ಕೊಂಡಿದ್ದೀನಿ ಇದೊಂದು 5-6 ಜನದ್ದು. ಯಾರು ಅರ್ಜುನ್ ಏನಂತ ಅಡಚಣೆಗೆ ಕ್ಷಮೆ ಇರಲಿ. ಪಂದ್ಯಾಟ ಎನ್ನೋ ಒಂದು ಪದಕ್ಕೆ ಬಂದಾಗ ಬಹಳಷ್ಟು ಈ ರೀತಿಯ ಕಾರ್ಯಾಚರಣೆಗಳು ಉತ್ತುನ್ನತ ಕಾರ್ಯಾಚರಣೆಗೆ ನಾಣ್ಣುಡಿಯನ್ನು ನುಡಿಯುವ ಒಂದು ಪದವೇ ಇವತ್ತಿನ ಹಂತದಲ್ಲಿ ಕ್ರಿಕೆಟ್ ಆಗಿದೆ. ಈಗ ಅಂಕಣ ಒಳಭಾಗದಲ್ಲಿ ಸಾಗ್ತಾ ಇದ್ದೇವೆ. ದಾದು ಎರಡನೇ ಓವರ್ನ ಮೊದಲ ಚೆಂಡು ಒಂದೋಟ 13 ತಂಡದ ಒಟ್ಟಾರೆ ಮೊತ್ತ. ಡಾಟ್ ಬಾಲ್. ಊಟಗಳಿಗೆ ಅವಕಾಶಗಳು ನೀಡಿಕೊಡ್ತಾ ಇಲ್ಲ. ಟಾಪರ್ಸ್ ಪಂದ್ಯಾಟಗಳಾಡ್ತಾ ಇದ್ದಾರೆ. ಎರಡೂ ತಂಡ ಕೂಡ 2-2 ಪಂದ್ಯಾಟವನ್ನು ಗೆದ್ದಿದೆ. ಸತತ 3ನೇ ಪಂದ್ಯಾಟದ ಜಯವನ್ನು ಅದ್ಯಾವ ತಂಡ ದಾಖಲಿಸಿಕೊಳ್ತಾರೆ ನೋಡಬೇಕಷ್ಟೇ. ನಡುವೆ ಸಕಲ ಎಸೆದರ ಚೆಂಡು ಪರ್ಫೆಕ್ಟ್ ಆಗಿರ್ತಕ್ಕಂಥ ಹೊಡೆತ ಸೀಮಾನಕ್ಕೆ ಅವ್ರ ಭಾಗವನ್ನು ಕ್ರಮಿಸ್ತಾ ಇದೆ. ಬೆಗ್ 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 ಸಿಕ್ಸರ್. ಆರೋಟದ ಸಿರ್ಪಡೆ ಶಟ್ಕ ಸಿಕ್ಸರ್. ಬಹಳಷ್ಟು ಉತ್ತಮ ರೀತಿಯ ಒಂದು ಹೊಡೆತವನ್ನು ದಾಖಲಿಸಿಕೊಳ್ತಾ ಇರ್ತಕ್ಕಂಥ ಆಟಗಾರ ಭಾಸ್ಕರ್. ತಂಡದ ಆರಂಭಿಕ ಜೋಡಿಗಳು ಇನ್ನೂ ಕೂಡ ಅಂಕಣ ಭಾಗದಲ್ಲಿ ಜೀವಂತವಾಗಿ ಉಳಿತಾ ಇದ್ದಾರೆ. ವೈಡನುದಾಗಿ ಸೂಚನೆ ಬರ್ತಾ ಇದೆ. ಅತಿಕ್ರಮಣ ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಅಕ್ರಮ ಎಸೆತಗಳಿಗೆ ದಾರಿ ಮಾಡಿಕೊಡ್ತಾ ಇದ್ದಾರೆ. ಈ ನಡುವೆ ಸಾಕಂದ ಎಸೆತದ ಚೆಂಡು ಓಟಗಳಿಗೆ ಅವಕಾಶಗಳು ನೀಡಿಕೊಡ್ತಾ ಇಲ್ಲ. ಡಾಟ್ ಬಾಲ್. ಚೆಂಡನ್ನು ತಿರುಗಿಸ್ತಾ ಇದ್ದಾರೆ. ಹೊರ ತಿರುವು ಕಾಣ್ತಾ ಇದೆ. ಈ ನಡುವೆ ಸಗಲ ಎಸೆದ ಚೆಂಡು ಲೆಫ್ಟಿ ಆಟಗಾರ ಒನ್ ಬೌನ್ಸ್ ಆಗ್ತಾ ಇದೆ. ಕ್ಷೇತ್ರರಕ್ಷಕರು ಬಹಳಷ್ಟು ಉತ್ತಮ ರೀತಿಯ ಒಂದು ಪ್ರಯತ್ನವನ್ನು ಪಟ್ಕೊಟ್ರು. ಆ ಪ್ರಯತ್ನಕ್ಕೆ ಪ್ರತಿಫಲಗಳು ಸಾಗ್ತಾ ಇಲ್ಲ. 4 ಓಟಗಳ ಸೇರ್ಪಡೆ. ಬೌಂಡ್ರಿ, ಆಕರ್ಷಕ ಮರದ ಬೌಂಡ್ರಿ. ರನ್ ಚೇಸ್ ಆಗ್ತಾ ಇದೆ. ಪ್ರತಿ ಒಂದು ಹಂತದಲ್ಲಿ ಸಿಕ್ಸರ್ ಮತ್ತು ಬೌಂಡ್ರಿಗಳು ಬರ್ತಾ ಇದೆ. ಅಂತಿಮ ಚೆಂಡು ಬಾಕಿ ಉಳಿತಾ ಇದೆ. ಓಟಗಳಿಗೆ ಮತ್ತೆ ಅವಕಾಶಗಳು ನೀಡಿಕೊಡ್ತಾ ಇದೆ. ಒಂದೋಟದ ಸೇರ್ಪಡೆ ಮುಖಾಂತರವಾಗಿ ತಂಡದ ಒಟ್ಟಾರೆ ಮೊತ್ತ 25. ಪಂದ್ಯಾಟದ ಮುಖ್ಯ ಅತಿಥಿಗಳು ಆಗಿರ್ತಕ್ಕಂಥ ಶ್ರೀ ಶ್ರೀ
ಬಸವಕುಮಾರ್ ಸ್ವಾಮೀಜಿ ಮುರುಘಾಮಠ ಚಿತ್ರದುರ್ಗ, ಜೊತೆಗೆ ಇನ್ನೋರ್ವರು ಈಗ ಉಪಸ್ಥಿತಿಯಲ್ಲಿರ್ತಕ್ಕಂಥ ಶ್ರೀ ಅನ್ವರ್ ಪಾಷಾ ಮಾಜಿ ಅಧ್ಯಕ್ಷರು, ರಾಜ್ಯ ವಾಕ್ ಬೋರ್ಡ್ ಹಾಲಿ ಸದಸ್ಯರು, ಜೊತೆಗೆ ಶ್ರೀಯುತರು ಇನ್ನೋರ್ವರು ಸೈಟ್ ಬಾಬಣ್ಣ ಉದ್ಯಮಿಗಳು, ಡಾಕ್ಟರ್ ಬಿ ತಿಪ್ಪೇಸ್ವಾಮಿ ಕೆಪಿಸಿಸಿ ರಾಜ್ಯ ಕಾರ್ಯದರ್ಶಿಗಳು, ಶ್ರೀಯುತರು ಇನ್ನೋರ್ವರು ನರಸಿಂಹಮೂರ್ತಿ ನಗರಸಭೆ ಸದಸ್ಯರು, ಇನ್ನೋರ್ವರು ಶ್ರೀಯುತರು ಕುಮಾರ್ ಮಾಜಿ ನಗರಸಭೆ ಸದಸ್ಯರು ಚಳ್ಳಕೆರೆ, ಇನ್ನೋರ್ವರು ಶ್ರೀಯುತರು ಅಶೋಕ್ ಕುಮಾರ್ ಜಿಮ್ಮಿ. ಸತತವಾಗಿ ನಮ್ಮ ಪಂದ್ಯಾಟಕ್ಕೆ ತಮ್ಮ ಅಮೂಲ್ಯ ಸಮಯಗಳನ್ನು ಬದಿಗಿಟ್ಟು ತನುಮನ ಧನವನ್ನು ಸಹಕರಿಸಿಕೊಂಡು ನಮ್ಮ ಪಂದ್ಯಾಟದ ವೀಕ್ಷಣೆಯಲ್ಲಿರ್ತಕ್ಕಂಥ ನಿಮಗೆ ಮತ್ತೊಮ್ಮೆ ಪಂದ್ಯಾಟದ ಪರವಾಗಿ ಆತ್ಮೀಯ ಆದರಣೀಯ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಜೊತೆಗಾಗಿ ಇವತ್ತಿನ ಮುಖ್ಯಾಂಶವಾಗಿ ಕನ್ನಡ ರಾಜ್ಯೋತ್ಸವವನ್ನು ಇನ್ನೇನೇ ಕೆಲವೇ ಕ್ಷಣಗಳಲ್ಲಿ ಆಚರಿಸಲಿದ್ದೇವೆ. ಈ ಪಂದ್ಯಾಟದ ಮಧ್ಯಭಾಗದಲ್ಲಿ ಅಥವಾ ಇನ್ನೋರ್ವರು ಅತಿಥಿಗಳು ಆಗಮನವನ್ನು ಕಾಣಲಿಕ್ಕಿದ್ದಾರೆ. ಅದಕ್ಕಾಗಿ ಪಂದ್ಯಾಟದಲ್ಲಿ ಸಮಯ ವಿಳಂಬವನ್ನು ಮಾಡಬೇಡಿ, ಮೊದಲಾಗಿ ತಿಳಿಸ್ತಾ ಇದ್ದೇವೆ. ಜೊತೆಗಾಗಿ ಸತತ ಮೂರು ದಿನಗಳು ಕೂಡ ಈ ಪಂದ್ಯಾಟಕ್ಕೆ 3 ದಿನಗಳ ಕಾಲದವರೆಗೂ ಕೂಡ ತಿಂಡಿ ಮತ್ತು ಊಟದ ವ್ಯವಸ್ಥೆಯನ್ನು ಚಿತ್ರದುರ್ಗದ ಶ್ರೀ ಮುರುಘಾ ಮಠದಿಂದ ಮಾಡಿಕೊಟ್ಟಿರ್ತಾರೆ. ಶ್ರೀ ಶ್ರೀ ಬಸವಕುಮಾರ್ ಸ್ವಾಮೀಜಿ ಮುರುಘಾ ಮಠ ಚಿತ್ರದುರ್ಗ ಇವರಿಗೆ ನಮ್ಮೆಲ್ಲರ ಸತತವಾಗಿ ದೇವರು ಆಯುಷು ಆಳು ಎಲ್ಲ ಕೊಟ್ಟು ಸಹಕರಿಸಲಿ, ನಮಗಿದೇ ರೀತಿ ನಿಮ್ಮ ಸಹಕಾರ ಮುನ್ನಡೆಯಲಿ ಎನ್ನುವ ಶುಭ ಆರೈಕೆಯನ್ನು ತಿಳಿಸ್ತಾ ಅಂಕಣ ಒಳಭಾಗದಲ್ಲಿ ಚಲಿಸ್ತಾ ಇದ್ದೇವೆ. ಚಾಲ್ತಿಯ 3ನೇ ಓವರ್ 26 ತಂಡದ ಒಟ್ಟಾರೆ ಮೊತ್ತ. ಲೇಟ್ ಕಾರ್ಡ್ ಶಾಟ್, ಓಟಗಳಿಗೆ ಅವಕಾಶಗಳು ಗುಣದ ಹಿಂಬದಲ್ಲಿ ಬರ್ತಾ ಇದೆ. ಒಂದು ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು, ಒಂದು ಓಟದ ಸೇರ್ಪಡೆ ಕೂಡ. ಭಾಸ್ಕರ್ ಮತ್ತು ಅಶೋಕ್ ಸತತ ಪಂದ್ಯಾಟದಲ್ಲಿ ಆರಂಭಿಕ ಹಂತದಿಂದ ಹಿಡಿದು ಕೂಡ ಸತತ 3ನೇ ಓವರ್ ಮುಂದುವರಿಕೆಯಲ್ಲಿದೆ. ತನ್ನ ದಾಂಡನ್ನು ಸರಾಗವಾಗಿ ಬೀಸಿಕೊಳ್ತಾ ಇದ್ದಾರೆ. ಪವರ್ ಪ್ಲೇ ಮುಕ್ತಾಯದ ಬಳಿಕ ಇವಾಗ ಪವರ್ ಪ್ಲೇ ಮುಕ್ತ ಕ್ಷೇತ್ರ ರಕ್ಷಣೆಯಲ್ಲಿದೆ. ಒಂದನೇ ಲಕ್ಕಿ ಸ್ಟಾರ್, ಇನ್ನೊಂದೇ ಸುಲ್ತಾನ್. 2 ಲೆಜೆಂಡ್ಸ್ ತಂಡ ಪಂದ್ಯಾಟವನ್ನು ಆಡ್ತಾ ಇದೆ. ಊಟಗಳಿಗೆ ಅವಕಾಶಗಳು ನೀಡಿಕೊಡ್ತಾ ಇಲ್ಲ. ಡಾಟ್ ಬಾಲ್. ಅನ್ಸಾರ್ ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆಗಾರಿಕೆ ಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. ಬಹಳಷ್ಟು ಉತ್ತಮ ರೀತಿಯ ಹೊಡೆತವನ್ನು ದಾಖಲಿಸಿಕೊಂಡು ಓಟಗಳಿಗೆ ಅವಕಾಶಗಳನ್ನು ನೀಡಿಕೊಡ್ತಾ ಇದೆ. 1-1ರ ಬದಲಿ 2 ಓಟ ಪೂರೈಕೆ ಕಾಣ್ತಾ ಇದೆ. ಚಿತ್ರದುರ್ಗ ಲೆಜೆಂಡ್ಸ್ ಕ್ರಿಕೆಟ್ ಪ್ರೀಮಿಯರ್ ಲೀಗ್ ಲಿಕಮ್ ನಾಕೌಟ್ ಪಂದ್ಯಾಟ ನಿನ್ನೆಯ ಆರಂಭ ಇವತ್ತಿಗೆ ಪ್ರಾರಂಭ, ನಾಳೆಯ 5ರ ಅಥವಾ 6ರ ತಾಸಿಗೆ ಸಮಾಪ್ತಿಯನ್ನು ಕಾಣಲಿಕ್ಕಿದ್ದೇವೆ. ವರ್ಣಿತ ವೇದಿಕೆ ಮೇಲ್ಭಾಗದಲ್ಲಿ ಆಟಗಾರರು ತಾನು ಮಾಡಿರ್ತಕ್ಕಂಥ ನೂತನ ದಾಖಲೆಗೆ ಪ್ರಶಸ್ತಿಯನ್ನು ನೀಡಿ ಅವರನ್ನು ಗೌರವಿಸಿ ಲೆಜೆಂಡ್ಸ್ ಕಪ್ನ ಮುಕ್ತಾಯ ನಾಳೆ. ಇವತ್ತು ಇನ್ನೂ ಕೂಡ ಮುಂದುವರಿಕೆಯಲ್ಲಿದೆ. ಇವತ್ತಿನ ನಾಕೌಟ್ಸ್, ಇವತ್ತಿನ ಲೀಗ್ ಹಂತದ ಪಂದ್ಯಾಟಗಳು ಮುಕ್ತಾಯವನ್ನು ಕಾಣುತ್ತದೆ. ಓಟಗಳಿಗೆ ಅವಕಾಶಗಳು ನೀಡಿಕೊಡ್ತಾ ಇಲ್ಲ. ಡಾಟ್ ಬಾಲ್. ಈ ಹಂತದಲ್ಲಿ ಕ್ಲೀನ್ ಬಾಲ್.
ನೇರವಾಗಿ ವಿಕೆಟ್ಸ್ಗಳಿಗೆ ತಗಲ್ತಾ ಇದೆ. ಓಟಗಳಿಗೆ ಅವಕಾಶಗಳು ನೀಡಿಕೊಡ್ತಾ ಇಲ್ಲ. ಈವರೆಗೂ ಕೂಡ ಸತತವಾಗಿ ಸಿಕ್ಸರ್ ಮತ್ತು ಬೌಂಡ್ರಿಯನ್ನು ದಾಖಲಿಸಿಕೊಂಡು ಅವಳಿ ತ್ರಿವಳಿ ಓಟಗಳನ್ನು ದಾಖಲಿಸಿಕೊಳ್ಳುವುದರ ಮುಖಾಂತರವಾಗಿ ವಿರುದ್ಧಾರ್ಥಕ ಸುಲ್ತಾನ್ ಲೆಜೆಂಡ್ಸ್ನ ಶಿರದ ಮೇಲ್ಭಾಗದಲ್ಲಿ ಒತ್ತಡವನ್ನು ಬೀರಿರ್ತಕ್ಕಂಥ ಆಟಗಾರ ಸದ್ಯದ ಪರಿಸ್ಥಿತಿಯಲ್ಲಿ 3ನೇ ಓವರ್ನ 5ನೇ ಚೆಂಡಿಗೆ 6ನೇ ಚೆಂಡಿಗೆ ಹುದ್ದನ್ನು ಒಪ್ಪಿಸ್ತಾ ಇದ್ದಾರೆ. ಭಾಸ್ಕರ್ ಬ್ಯಾಕ್ ಟು ಫವಿಲಿಯನ್. 29 ನೋಡಿ ತಂಡದ ಒಟ್ಟಾರೆ ಮೊತ್ತ 29. ಜಯಕ್ಕಾಗಿ 30 ಎಸೆತ 45 ಓಟಗಳು ಬರಬೇಕಾಗ್ತದೆ. 30 ಎಸೆತ 45 ಓಟಗಳು ಬರಬೇಕಾಗ್ತದೆ ನೋಡಿ. ಮೊದಲಾಗಿ ತಿಳಿಸ್ತಾ ಇದ್ದೇವೆ, ಅದೃಷ್ಟದ ಹಣೆಪಟ್ಟಿಯನ್ನು ಪಡೆದುಕೊಂಡಿರ್ತಕ್ಕಂಥ ಕ್ರಿಕೆಟ್ ವಿದ್ಯಮಾನಕ್ಕೆ ಬಂದಾಗ ಯಾವುದೇ ಓರ್ವ ಜ್ಯೋತಿಷನು ಕೂಡ ಜ್ಯೋತಿಷ್ಯವನ್ನು ನುಡಿತಾನಂತಾದರೆ ಅವನನ್ನು ಮೂರ್ಖ ಎನ್ನುವಷ್ಟರ ಮಟ್ಟಿಗೆ ಕ್ರಿಕೆಟಿನ ಚಿತ್ರಣಗಳು ಬದಲಾಗ್ತಾ ಇದೆ, ಕ್ರಿಕೆಟಿನ ಫಲಿತಾಂಶಗಳು ಬದಲಾಗ್ತಾ ಇದೆ. ಜೊತೆಗಾಗಿ ನೀವು ಲೆಜೆಂಡ್ಸ್ ಕಪ್ಪಿಗೆ ಮುಖ್ಯಾಂಶವಾಗಿ ನಾವು ನಾಣ್ಣುಡಿಯನ್ನಿಟ್ಟಾಗ ಮುಖ್ಯಾಂಶ ಬರುವುದು ನಮಗೆ ಪಿಚ್ಚಿನ ವ್ಯವಸ್ಥೆ, ಪಿಚ್ಚಿನ ಕ್ಯೂರೇಟರ್ ಆಗಿ ಅಥವಾ ಪಿಚ್ಚಿನ ಸಮಸ್ತ ಕೆಲಸ ಕಾರ್ಯಗಳನ್ನು ಮಾಡಿರ್ತಕ್ಕಂಥ ಕ್ರೀಡಾಂಗಣಕ್ಕೆ ಪ್ರಾಮುಖ್ಯತೆಯನ್ನು ಕೊಟ್ಟು ಈ ಪಿಚ್ ರಿಪೋರ್ಟರ್ ಆಗಿ ಪಿಚ್ಚಿನ ಕಾರ್ಯಾಚರಣೆ ಮಾಡಿರ್ತಕ್ಕಂಥ ಶ್ರೀ ಬುಟ್ಟು ಹಾಗೂ ರಾಮಣ್ಣನವರಿಗೆ ಆಲು ರಾಮಣ್ಣ ಇವರಿಗೆ ಪಂದ್ಯಾಟದ ಪರವಾಗಿ ಎಲ್ಲ ಲೆಜೆಂಡ್ಸ್ ಆಟಗಾರರ ಪರವಾಗಿ ಕೃತಜ್ಞತೆಗಳು ಬಯಸ್ತಾ ಇದ್ದೇವೆ, ಧನ್ಯವಾದಗಳನ್ನು ಕೂಡ ತಿಳಿಸ್ತಾ ಇದ್ದೇವೆ. ನಾಲ್ಕನೇ ಓವರ್ಗಾಗಿ ಜಬ್ಬಾರ್ ಎಸಗಲ್ಲ. ಮೊದಲ ಎಸೆತ ಕವರ್ಸ್ ಮೇಲ್ಭಾಗದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಕ್ಷೇತ್ರಕ್ಷಣೆ. 1 ಬದಲಿ 2 ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಎರಡೂ ತಂಡ ಕೂಡ ಟಾಪರ್ಸ್ ಪಂದ್ಯಾಟವನ್ನು ಆಡ್ತಾ ಇದೆ. ಜಯವನ್ನು ದಾಖಲಿಸಿ ಪ್ರತಿಯೊಂದು ತಾನಾಡಿದ ಪ್ರತಿ ಪಂದ್ಯಾಟವನ್ನು ಜಯಿಸಿರ್ತಕ್ಕಂಥ ಎರಡೂ ತಂಡ ಕೂಡ ಲಕ್ಕಿ ಸ್ಟಾರ್ಸ್ ಮತ್ತು ಸುಲ್ತಾನ್ ಲೆಜೆಂಡ್ಸ್. ಈ ನಡುವೆ ಲೆಗ್ ಸ್ಲಿಪ್ ದ ಹೊರಕ್ರಮಣ ಕ್ರಮಿಸ್ತಾ ಇದೆ. ವೈಡ್ ಅನ್ನೋದಾಗಿ ಸೂಚನೆ, ತನ್ನ ಬಾಹುಗಳನ್ನು ಸಮಾಂತರವಾಗಿ ಚಾಚಿಕೊಂಡು ವೈಡ್ ಸೂಚನೆ ನೀಡ್ತಾ ಇದ್ದಾರೆ. ಅತಿಕ್ರಮಣ ಔಟ್ಗಳಿಗೆ ಅವಕಾಶ ಮಾಡಿಕೊಟ್ರು. ಪಂದ್ಯಾಟ ಸಮಯ ವಿಳಂಬವಾಗುವುದು ಬೇಡ. ಇದು ಸತತ 4ನೇ ಪಂದ್ಯಾಟ. ಇದಾದ ಬಳಿಕ 2 ಪಂದ್ಯಾಟ ಇನ್ನೂ ಬಾಕಿ ಇದೆ. ನೋ ಬಾಲ್ ಫ್ರೀ ಹಿಟ್ ಅವಕಾಶ, ಸದುಪಯೋಗದ ಸಮಯ. ಅದೃಷ್ಟದ ಆಟದಲ್ಲಿ ಅದೃಷ್ಟ ಕೈ ಹಿಡಿತಾ ಇದೆ ಲಕ್ಕಿ ಸ್ಟಾರ್ಗೆ. ತೀರಾ ಪೂರ್ಣಾಂತರವಾಗಿ ಬೀಳ್ತಾ ಇದೆ ಚೆಂಡು. ತನ್ಮೂಲಕವಾಗಿ ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಪುಡಿತವನ್ನು ಕಾಣುತ್ತಾ ಇದೆ. ಬೌಂಡ್ರಿ 4 ಸೇರ್ಪಡೆ, ಆಕರ್ಷಕ ಮಾಡಿದ ಬೌಂಡ್ರಿ. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಈ ಕನ್ನಡ ರಾಜ್ಯೋತ್ಸವದ ಧ್ವಜಾರೋಹಣ ಸಮಾರಂಭಕ್ಕೆ ನಾನು ಮುಖ್ಯ ಅತಿಥಿಗಳನ್ನು ಆಹ್ವಾನ ಮಾಡ್ತಾ ಇದ್ದೇನೆ. ಮುಖ್ಯ ಅತಿಥಿಗಳಾಗಿ ಶ್ರೀ ಶ್ರೀ ಬಸವಕುಮಾರ ಸ್ವಾಮೀಜಿ, ಚಿತ್ರದುರ್ಗದ ಹೆಸರಾಂತ ಮುರುಘಾಮಠ ಚಿತ್ರದುರ್ಗ, ಹಾಗೂ ಅನ್ವರ್ ಪಾಷಾ, ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರು, ರಾಜ್ ವಕ್ಫ್ ಬೋರ್ಡ್ ಮಂಡಳಿ. ಶ್ರೀ ಸೈಟ್ ಬಾಬಣ್ಣ ಉದ್ಯಮಿಗಳು, ಚಿತ್ರದುರ್ಗ.
ಡಾಕ್ಟರ್ ಬಿ ತಿಪ್ಪೇಸ್ವಾಮಿ KPCC ರಾಜ್ಯ ಕಾರ್ಯದರ್ಶಿಗಳು. ಅದೇ ರೀತಿ ಶ್ರೀ ನರಸಿಂಹಮೂರ್ತಿ ನಗರಸಭಾ ಸದಸ್ಯರು ಚಿತ್ರದುರ್ಗ. ಶ್ರೀ ಕುಮಾರ್ ಮಾಜಿ ನಗರಸಭಾ ಸದಸ್ಯರು ಚಳ್ಳಕೆರೆ. ಹಾಗೂ ವೇದಿಕೆ ಮೇಲೆ ಆಸೀನರಾಗಂಥ ಎಲ್ಲ ಗಣ್ಯರು. ಅದೇ ರೀತಿ ಅಶೋಕ್ ಕುಮಾರ್ ಜಿಮ್ಮಿ, ನಮ್ಮ ಈ CLCPLನ ರೂವಾರಿಗಳು ಅಧ್ಯಕ್ಷರಾದ ಶ್ರೀ ಸೈಯದ್ ಅನೀಸ್. ಹಾಗೂ ವಿಜಯಕುಮಾರ್ ಗ್ರಾಮ ಪಂಚಾಯತಿ ಸದಸ್ಯರು. ನೀವು ಅಧ್ಯಕ್ಷರದ್ದು ಎಲ್ಲರೂ ಇದ್ದಂಗೆ ನಾವು ಫಾರೂಕ್ ಬಾಗ್ ಹಾಕ್ರಿ ಫೋಟೋ ಹೊಡಿತೀರ ನೋಡ್ರಿ ಈ ಕಡೆ ನಟರಾಜು ಅರುಣ ಬರ್ರಿ ಅರುಣ. ಉದ್ದರಿ ಆಘಾತವನ್ನು ಕಾಣ್ತಾ ಇದ್ದಾವೆ. ಓವರ್ ಕೂಡ ಮುಗಿತಾ ಇದೆ. 4 ಓವರ್ ಮುಕ್ತಾಯದ ಬಳಿಕ ಇದೆಯಾ ಒಂದು ಬಾಲ್, ಲಾಸ್ಟ್ ಬಾಲ್ ಇದೆಯಾ? ಓಕೆ ಓಕೆ, ಲಾಸ್ಟ್ ಬಾಲ್ ಇದೆ. ಓಕೆ, ಸತತವಾಗಿ ಅಂತಿಮ ಚೆಂಡು ಬಾಕಿ ಉಳಿತಾ ಇದೆ. ಎಲ್ಲರೂ ಈ ಒಂದು ಧ್ವಜಾರೋಹಣ ಕಾರ್ಯಕ್ರಮಕ್ಕೆ ಆಗಮಿಸಬೇಕಾಗಿ ಕೋರ್ತಾ ಇದ್ದೀನಿ. ಅದೇ ರೀತಿಯಾಗಿ ಶ್ರೀಮಾನ್ಯ ದೊಡ್ಡಣ್ಣನವರು ಚಲನಚಿತ್ರ ನಟರು ಕೂಡ ಇವರ ಹುಟ್ಟುಹಬ್ಬವನ್ನು 75ನೇ ವರ್ಷದ ಹುಟ್ಟುಹಬ್ಬ ಪ್ರಯುಕ್ತವಾಗಿ ಸಿದ್ಧಗಂಗಾ ಮಠದಲ್ಲಿ ತುಮಕೂರು ಇಲ್ಲಿ ಶ್ರೀ ಮಾನ್ಯ ಸೈಟ್ ಬಾಬಣ್ಣನವರು ಇವರ ಹುಟ್ಟುಹಬ್ಬವನ್ನು ನೆರವೇರಿಸಿದ್ದಾರೆ. ಇದಕ್ಕೆ ಸಾಸು ಜನಾಂಗ ಎಲ್ಲ ನಮ್ಮ ಅಭಿಮಾನಿ ವರ್ಗದವರು ಅಥವಾ ದಯವಿಟ್ಟು ಸಾರ್ವಜನಿಕರಲ್ಲಿ ಮನವಿ, ಈ ಒಂದು ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಕನ್ನಡದ ಧ್ವಜಾರೋಹಣವನ್ನು ನಾವು ಮುಖ್ಯ ಅತಿಥಿಗಳನ್ನು ನೆರವೇರಿಸ್ತಾ ಇದ್ದೀವಿ. ದಯವಿಟ್ಟು ಎಲ್ಲರೂ ಈ ಕಡೆ ಗಮನ ಕೊಡಬೇಕು. ಫಸ್ಟ್ ಅವ್ರಿಗೆ ಹಾಕ್ರ 39 जय हे कर्नाटक माते जय
ಸುಲ್ತಾನ್ ಲೆಜೆಂಡ್ಸ್ ಪಂದ್ಯಾಟ ಮುಂದುವರಿಸಿ. ಆನ್ಸರ್ ಎಸ್ಗಾರಿಕೆ ಭಾಗದಲ್ಲಿ 39 ತಂಡದ ಒಟ್ಟಾರೆ ಮೊತ್ತ, ಜಯಕ್ಕಾಗಿ 24 ಎಸೆತ, 35 ಅಂಕಗಳು ಬರಬೇಕಾಗಿದೆ. ಎಲ್ಲ ಗಣ್ಯರು ದಯವಿಟ್ಟು ವೇದಿಕೆ ಮೇಲೆ ಆಗಮಿಸಬೇಕು. ಊಟಗಳಿಗೆ ಅವಕಾಶಗಳು ನೀಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ಗಳ ಸೇರ್ಪಡೆ. ಚಲನಚಿತ್ರ ನಟರು ಆಗಿರ್ತಕ್ಕಂಥ ದೊಡ್ಡಣ್ಣ ಇವರ 75ನೇ ಹುಟ್ಟುಹಬ್ಬವನ್ನು ಸಿದ್ಧಗಂಗಾ ಮಠದಲ್ಲಿ ತುಮಕೂರು ಇಲ್ಲಿ ಹಮ್ಮಿಕೊಂಡಿದ್ದಾರೆ. ಶ್ರೀಯುತ ಮಾನ್ಯ ಸೈಟ್ ಬಾಬಣ್ಣನವರು ನೆರವೇರಿಸಿರ್ತಾರೆ. ಸತತ ಎಲ್ಲ ನಮ್ಮ ದೊಡ್ಡಣ್ಣ ಅಭಿಮಾನಿಗಳು ಅಲ್ಲಿ ಬಂದು ಸಹಕರಿಸಬೇಕು. ವಿಕೆಟ್ಸ್ಗಳು ಉರುಳ್ತಾ ಇದೆ. ನಮ್ಮ CLCPL ವತಿಯಿಂದ ಹಾಗೂ ಕನ್ನಡ ರಾಜ್ಯೋತ್ಸವ ಹಲೋ ಈಗಾಗಲೇ ನಮ್ಮ ಈ ಒಂದು ಪಂದ್ಯಾವಳಿಗೆ ಸಾಕಷ್ಟು ತನುಮನ ಧನದಿಂದ ಸಹಕರಿಸಿ ನಮ್ಮ ಪಂದ್ಯಾವಳಿಗೆ ಯಶಸ್ಸಿಗೆ ಕಾರಣೀಕರ್ತರಾದಂಥವರು. ಜೊತೆಗೆ ಈ ದಿನ ಕನಕದಾಸರ ಜಯಂತಿ, ಆ ನಿಟ್ಟಿನಲ್ಲಿ ಆ ಕನಕದಾಸ ಜಯಂತಿಯ ಜೊತೆಯಲ್ಲಿ ಕನ್ನಡ ರಾಜ್ಯೋತ್ಸವದ ಒಂದು ಬಾವುಟವನ್ನು ಸಹ ಈಗಾಗಲೇ ಈ ಕನ್ನಡದ ಒಂದು ನಾಡಗೀತೆಯ ಜೊತೆಯಲ್ಲಿ ಈ ಧ್ವಜಾರೋಹಣವನ್ನು ನೆರವೇರಿಸಿಕೊಟ್ಟಂತಹ ಎಲ್ಲ ಮಹನೀಯರಿಗೂ ಮತ್ತೊಮ್ಮೆ ಅಭಿಮಾನದ ಒಂದು ಅಭಿನಂದನೆಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಆ ನಿಟ್ಟಿನಲ್ಲಿ ನಮ್ಮ ಮುಖ್ಯ ವೇದಿಕೆಯಲ್ಲಿರ್ತಕ್ಕಂತಹ ಪ್ರತಿಯೊಬ್ಬ ಅತಿಥಿ ಅಭ್ಯಗತ ಗಣ್ಯ ವ್ಯಕ್ತಿಗಳನ್ನು ಗುರುತಿಸಿ ಗೌರವಿಸಿ ಸನ್ಮಾನಿಸುವುದು ನಮ್ಮ ಚಿತ್ರದುರ್ಗ ಲೆಜೆಂಡ್ಸ್ ಕ್ರಿಕೆಟ್ನ ಈ ಒಂದು ಅತ್ಯುತ್ತಮ ಪಂದ್ಯಾವಳಿಯ ಭಾಗವಾಗಿ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತೇನೆ. ಆ ನಿಟ್ಟಿನಲ್ಲಿ ನಾವು ನಿಮ್ಮ ಒಂದು ಉಪಸ್ಥಿತಿಗೆ ಧನ್ಯರು. ನಿಮ್ಮ ಈ ಒಂದು ಕ್ರಿಕೆಟ್ಗೆ ತಾವುಗಳು ನೀಡುತ್ತಿರ್ತಕ್ಕಂತಹ ಮಾರ್ಗದರ್ಶನ, ಆಶೀರ್ವಾದ, ಅದೇ ರೀತಿಯಲ್ಲಿ ತಮ್ಮ ಸಲಹೆ ಸೂಚನೆಗಳು, ನಿಮ್ಮ ಉಪಸ್ಥಿತಿ ನಿಜವಾಗಿಯೂ ಈ ಒಂದು ಪಂದ್ಯಾವಳಿಗೆ ಹೊಸ ರಂಗನ್ನ, ಹೊಸ ಮೆರುಗನ್ನು ತರ್ತಾ ಇದೆ. ಆ ನಿಟ್ಟಿನಲ್ಲಿ ನಾವು ಆರಂಭಿಕ ಹಂತದಲ್ಲಿ ಶ್ರೀಯುತ ಅನ್ವರ್ ಪಾಷಾರವರು, ಮಾಜಿ ಅಧ್ಯಕ್ಷರು, ರಾಜ್ಯ ವಕ್ಫ್ ಬೋರ್ಡ್ ಹಾಲಿ ಸದಸ್ಯರು, ಇವರನ್ನ ಗುರುತಿಸಿ ಗೌರವಿಸಿ ಸನ್ಮಾನಿಸಿದ್ದೇವೆ. ನಿಮ್ಮ ಉಪಸ್ಥಿತಿಗೆ ನಾವು ಧನ್ಯರು ಸರ್. ನಿಮ್ಮ ಈ ಒಂದು ಕ್ರೀಡಾ ಪ್ರೋತ್ಸಾಹ ಮುಂದಿನ ದಿನಗಳಲ್ಲಿಯೂ ನಮ್ಮ ಜೊತೆಯಲ್ಲಿ ಇದೇ ರೀತಿಯಲ್ಲಿ ಕೈ ಜೋಡಿಸಿದ ತಮ್ಮಲ್ಲಿ ಸವಿನಯ ಪ್ರಾರ್ಥನೆಯನ್ನ ಮಾಡಿಕೊಳ್ತಾ ಇದ್ದೇವೆ. ಆ ನಿಟ್ಟಿನಲ್ಲಿ ಶ್ರೀಯುತ ಸೈಯದ್ ಅನೀಸ್ ರವರು ಈ ಒಂದು ಪಂದ್ಯಾವಳಿಗೆ ನಮ್ಮ ಆಯೋಜಕರ ಪರವಾಗಿ ಅಧ್ಯಕ್ಷತೆಯನ್ನು ವಹಿಸಿದಂಥವರು, ಎಲ್ಲರ ಸಮ್ಮುಖದಲ್ಲಿ ಈ ನಮ್ಮ ಗಣ್ಯ ಅತಿಥಿಗಳು ಶ್ರೀಯುತ ಅನ್ವರ್ ಪಾಷಾರವರು, ಮಾಜಿ ಅಧ್ಯಕ್ಷರು, ರಾಜ್ಯ ವಕ್ಫ್ ಬೋರ್ಡ್ನ ಹಾಲಿ ಸದಸ್ಯರನ್ನು ನಾವು ಗುರುತಿಸಿ ಗೌರವಿಸಿ ಸನ್ಮಾನಿಸ್ತಾ ಇದ್ದೇವೆ.
ಆ ನಿಟ್ಟಿನಲ್ಲಿ ಇದೀಗ ಶ್ರೀಯುತ ಮತ್ತೊರ್ವರು ನಮ್ಮ ಈ ಒಂದು ಪಂದ್ಯಾವಳಿ ಅಂತ ಬಂದಾಗ ಸತತವಾಗಿ ನಮಗೆ ಬ್ಯಾಕ್ ಬೋನ್ ಬೆನ್ನೆಲುಬಾಗಿ ತನುಮನ ಧನದಿಂದ ಸಹಕರಿಸಿ ನಮ್ಮ ಪಂದ್ಯಾವಳಿಗೆ ಯಶಸ್ಸಿಗೆ ಹೊಸ ರಂಗನ್ನ ಹೊಸ ಮೆರುಗನ್ನ ಕೊಟ್ಟಂತವರು ನಮ್ಮ ಶ್ರೀಯುತ ಸೈಡ್ ಬಾಬಣ್ಣ, ಈ ಭಾಗದ ಜನಪ್ರಿಯ ಉದ್ಯಮಿಗಳು. ಅವರನ್ನು ನಾವು ಇದೀಗ ಗುರುತಿಸಿ ಗೌರವಿಸಿ ಸನ್ಮಾನಿಸ್ತಾ ಇದ್ದೇವೆ. ನಿಮ್ಮ ಉಪಸ್ಥಿತಿಗೆ ನಾವು ಧನ್ಯರು. ನಿಮ್ಮ ನೆರವು, ನಿಮ್ಮ ಸಹಕಾರ, ನಿಮ್ಮ ಮಾರ್ಗದರ್ಶನಕ್ಕೆ ನಾವು ಸದಾ ಯಾವತ್ತೂ ಸಹ ನಿಮ್ಮೊಂದಿಗೆ ಒಂದು ಕೋರಿಕೆಯನ್ನ ಮಾಡಿಕೊಳ್ಳುತ್ತಾ ನಿಮಗೆ ನಾವು ನಮನಗಳನ್ನು ಸಮರ್ಪಿಸ್ತಾ ಇದ್ದೇವೆ. ನಿಮಗಾಗಿ ನಾವು ಈ ಒಂದು ಪಂದ್ಯಾವಳಿ ಪರವಾಗಿ ಮತ್ತೊಮ್ಮೆ ಅಭಿಮಾನದ ಅಭಿನಂದನೆಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಆ ನಿಟ್ಟಿನಲ್ಲಿ ಅದೇ ರೀತಿಯಲ್ಲಿ ನಮ್ಮ ಜೊತೆಯಲ್ಲಿರ್ತಕ್ಕಂಥ ಆ ನಿಟ್ಟಿನಲ್ಲಿ ವೈದ್ಯ ನಾರಾಯಣ ಹರಿ ಅನ್ನುವ ನಿಟ್ಟಿನಲ್ಲಿ ಈ ಭಾಗದ ಮತ್ತೊರ್ವರು ಡಾಕ್ಟರ್ ಬಿ ತಿಪ್ಪೇಸ್ವಾಮಿ ಅವರು ಕೆಪಿಸಿಸಿ ರಾಜ್ಯ ಕಾರ್ಯದರ್ಶಿ ಹಾಗೂ ಈ ಭಾಗದ ಜನಪ್ರಿಯ ಮುಖಂಡರು. ಕ್ರೀಡೆ ಅಂತ ಬಂದಾಗ ನಮ್ಮ ಈ ಭಾಗದಲ್ಲಿ ಯಾವುದೇ ವಿಚಾರದಲ್ಲಿ ಕೇಳಿದ್ರು ನಮ್ಮ ಜೊತೆಯಲ್ಲಿ ಕೈ ಜೋಡಿಸುವಂತಹ ಸಜ್ಜನಿಕೆಯ ಸರಳ ಸಾಕಾರ ಮೂರ್ತಿ. ನಿಮ್ಮ ಈ ಒಂದು ಕ್ರೀಡಾ ಸ್ಫೂರ್ತಿಗೆ ನಾವು ಮತ್ತೊಮ್ಮೆ ಬಿಗ್ ಸಲ್ಯೂಟ್ ಅನ್ನು ಸಮರ್ಪಿಸ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲೂ ನಿಮ್ಮ ಈ ಒಂದು ಮಾರ್ಗದರ್ಶನ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ನಿಮಗೆ ನಾವು ಮತ್ತೊಮ್ಮೆ ಅಭಿಮಾನದಿಂದ ಕೇಳಿಕೊಳ್ತಾ ಇದ್ದೇವೆ ಸರ್. ಆ ನಿಟ್ಟಿನಲ್ಲಿ ನಮ್ಮ ಈ ಒಂದು ಪಂದ್ಯಾವಳಿಯಲ್ಲಿ ಮತ್ತೊರ್ವ ಪ್ರಮುಖ ಅತಿಥಿ ಅಭಿಗತ ಗಣ್ಯಾತಿ ಗಣ್ಯ ವ್ಯಕ್ತಿಗಳು ಶ್ರೀಯುತ ನರಸಿಂಹಮೂರ್ತಿ ಅವರು, ಈ ಭಾಗದ ನಗರಸಭೆಯ ಸದಸ್ಯರು. ನಿಮ್ಮ ಉಪಸ್ಥಿತಿಗೆ ನಾವು ಧನ್ಯರು ಸರ್. ಈ ಕ್ರೀಡಾ ಕೂಟಕ್ಕೆ ತಾವು ತನುಮನ ಧನದಿಂದ ಸಹಕರಿಸಿದ್ದೀರಾ. ಆ ನಿಟ್ಟಿನಲ್ಲಿ 43 ಸ್ಕೋರು. ಹದಿನೆಂಟು ಎಸೆತ ಜಯಕ್ಕಾಗಿ 31 ಓಟುಗಳು ಬರಬೇಕಾಗ್ತದೆ. 18ಕ್ಕೆ 31. ಶ್ರೀಯುತ ನರಸಿಂಹಮೂರ್ತಿ ಸರ್ ಅವರು ನಗರಸಭೆಯ ಈ ಭಾಗದ ಜನಪ್ರಿಯ ಸದಸ್ಯರು. ಕ್ರೀಡೆ ಅಂತ ಬಂದಾಗ ನಮ್ಮ ಜೊತೆಯಲ್ಲಿ ಕೈ ಜೋಡಿಸೋದಕ್ಕೆ ತಮಗೆ ಮತ್ತೊಮ್ಮೆ ನಾವು ಗುರುತಿಸಿ ಗೌರವ ಸನ್ಮಾನಿಸಿ ಮತ್ತೊಮ್ಮೆ ಅಭಿಮಾನದ ಅಭಿನಂದನೆಗಳನ್ನು ಸಮರ್ಪಿಸ್ತೇವೆ. ಆ ನಿಟ್ಟಿನಲ್ಲಿ ಮುಂದಿನ ಹಂತದಲ್ಲಿ ಅದೇ ರೀತಿಯಲ್ಲಿ ಶ್ರೀಯುತ ಕುಮಾರರವರು ಮಾಜಿ ನಗರಸಭೆಯ ಸದಸ್ಯರು ಚಳ್ಳಕೆರೆ, ಇವರನ್ನು ನಾವು ಗುರುತಿಸಿ ಗೌರವಿಸ್ತಾ ಇದ್ದೇವೆ. ತಮ್ಮ ಬಿಡುವಿಲ್ಲದ ಕಾಯಕದಲ್ಲಿ ನಮ್ಮ ಈ ಒಂದು ಕರೆಗೆ ಹೋಗೊಟ್ಟು ನಮ್ಮ ಪಂದ್ಯಾವಳಿಯ ಯಶಸ್ಸಿಗೆ ಸಹಕರಿಸಿದಂಥವರು ಶ್ರೀಯುತ ಕುಮಾರರವರು ಮಾಜಿ ನಗರಸಭೆಯ ಸದಸ್ಯರು ಚಳ್ಳಕೆರೆ. ನಿಮ್ಮ ಉಪಸ್ಥಿತಿಗೆ ನಾವು ಧನ್ಯರು, ಅಭಾರಿಯಾಗಿರ್ತೇವೆ. ಆ ನಿಟ್ಟಿನಲ್ಲಿ ನಮ್ಮ ಈ ಚಿತ್ರದುರ್ಗ ಲೆಜೆಂಡ್ಸ್ ಕ್ರಿಕೆಟ್ನ ಪ್ರೀಮಿಯರ್ ಲೀಗ್ನ 2ನೇ ಸೆಷನ್ನ ಪರವಾಗಿ ತಮಗೆ ಮತ್ತೊಮ್ಮೆ ಅಭಿಮಾನದ ಅಭಿನಂದನೆಗಳು. ಮೊಹಮ್ಮದ್ ಅತಾವುಲ್ಲಾ ಸರ್ ಅವರು ಈಗಾಗಲೇ ಗುರುತಿಸಿ ನಾವು ಗೌರವಿಸಿ ಸನ್ಮಾನಿಸಿದ್ದೇವೆ. ಕ್ಷಮಿಸಿ, ಮೊಹಮ್ಮದ್ ಅತಾವುಲ್ಲಾ ಸರ್ ಅವರನ್ನ ನಾವು ಈಗ ಗುರುತಿಸಿ ಗೌರವಿಸಿ ಸನ್ಮಾನಿಸ್ತಾ ಇದ್ದೇವೆ. ಮತ್ತೋರ್ವರು ಈ ಭಾಗದ ಜನಪ್ರಿಯ ಮುಖಂಡರು. ಕ್ರೀಡೆ ಅಂತ ಬಂದಾಗ ಈ ಭಾಗದಲ್ಲಿ ಕೊಟ್ಟಂತ ಕರೆಗೆ ಶ್ರೀಯುತ ಮೊಹಮ್ಮದ್ ಅತಾವುಲ್ಲಾ ಸರ್ ಅವರು ನಮ್ಮ ಜೊತೆಯಲ್ಲಿ ಕೈ ಜೋಡಿಸಿದ್ದಾರೆ. ಆ ನಿಟ್ಟಿನಲ್ಲಿ ತಮ್ಮನ್ನು ನಾವು ಗುರುತಿಸಿ ಗೌರವಿಸಿ ಸನ್ಮಾನಿಸ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಈ ಭಾಗದಲ್ಲಿ ಟೈಟಲ್ ನೇಮ್ ಬಿರುದಾಂಕಿತರು ಜಿಮ್ಮಿ ಅಶೋಕ್ ಕುಮಾರ್ ಸರ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಅವರನ್ನು ನಾವು ಗುರುತಿಸಿ ಗೌರವಿಸಿ ಸನ್ಮಾನಿಸ್ತಾ ಇದ್ದೇವೆ. ಈ ಭಾಗದಲ್ಲಿ ಜಿಮ್ಮಿ ಎಂದೇ ತಮ್ಮ ಹೆಸರನ್ನ ಕಂಡುಕೊಂಡಂತಹ ಬಿರುದಾಂಕಿತರು ಶ್ರೀಯುತ ಅಶೋಕ್ ಕುಮಾರ್ ಸರ್ ಅವರು. ತಮ್ಮನ್ನು ಸಹ ನಾವು ಈ ಒಂದು ಹಂತದಲ್ಲಿ ಗುರುತಿಸಿ ಗೌರವಿಸಿ ಸನ್ಮಾನಿಸ್ತಾ ಇದ್ದೇವೆ. ಆ ನಿಟ್ಟಿನಲ್ಲಿ ಈ ಭಾಗದ ಮತ್ತೋರ್ವ ಕ್ರೀಡಾ ಹೃದಯ ಶ್ರೀಮಂತಿಕೆಯ ಕ್ರೀಡಾ ಪ್ರೋತ್ಸಾಹಕರು ಶ್ರೀಯುತ ಜಿಮ್ಮಿ ಅಶೋಕ್ ಕುಮಾರ್ ಇವರನ್ನು ನಾವು ಗುರುತಿಸಿ ಗೌರವಿಸಿ ಸನ್ಮಾನಿಸ್ತಾ ಇದ್ದೇವೆ. ಓಕೆ, ಆ ನಿಟ್ಟಿನಲ್ಲಿ ಓಕೆ, ಅದೇ ರೀತಿಯಲ್ಲಿ ನಮ್ಮ ಈ ಒಂದು ಪಂದ್ಯಾವಳಿಗೆ ಆಗಮಿಸಿದಂತಹ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ಮತ್ತೊಮ್ಮೆ ಅಭಿಮಾನದ ಅಭಿನಂದನೆಗಳು. ಅದೇ ರೀತಿಯಲ್ಲಿ ನಮ್ಮ ಈ ಚಿತ್ರದುರ್ಗ ಲೆಜೆಂಡ್ಸ್ ಕ್ರಿಕೆಟ್ನ ಸರ್ವ ಸದಸ್ಯರಿಗೂ ಈ ಒಂದು ಗುರುತಿಸಿ ಗೌರವಿಸಿ ಸನ್ಮಾನವನ್ನು ಮಾಡಿದಂತಹ ನಿಮ್ಮ ಕಾಯಕಕ್ಕೆ ಮತ್ತೊಮ್ಮೆ ಈ ಒಂದು ಪಂದ್ಯಾವಳಿ ಪರವಾಗಿ ತಮಗೆಲ್ಲರಿಗೂ ಆತ್ಮೀಯ ಅಭಿಮಾನದ ಅಭಿನಂದನೆಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಓಕೆ, ಓವರ್ ಟು ಕಾಂಬಾಕ್ಸ್. ಧನ್ಯವಾದಗಳು ಜಲೀಲ್ ರವರೇ. ಈ ನಡುವೆ ಸಕಲ ಎಸೆದ ಚೆಂಡು ಓಟಗಳಿಗೆ ಅವಕಾಶಗಳು ನೀಡಿಕೊಡ್ತಾ ಇದ್ದಾರೆ. 16 ಎಸೆತ
ಜಯಕ್ಕಾಗಿ 29 ಓಟಗಳು ಬರಬೇಕಾಗ್ತದೆ. 16ಕ್ಕೆ 29, 16 ಚೆಂಡು 29 ಓಟಗಳು ಬರಬೇಕಾಗ್ತದೆ. ಈ ನಡುವೆ ಸ್ವಿಚ್ ಹೀಟ್ ಅನ್ನು ಮಾಡಿದ್ರು. ಓಟಗಳಿಗೆ ಅವಕಾಶಗಳು ನೀಡಿಕೊಡ್ತಾ ಇದೆ. 1 ಓಟಗಳ ಸೇರ್ಪಡೆ, 1 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಆ ಮೈಕ್ ಆಫ್ ಮಾಡಿ ಸರ್. ಈ ನಡುವೆ ಎಸೆದ ಚೆಂಡು ಓಟಗಳಿಗೆ ಅವಕಾಶಗಳು ನೀಡಿಕೊಡ್ತಾ ಇಲ್ಲ. ಅಂತಿಮ 2 ಎಸೆತ ಬಾಕಿ ಉಳಿತಾ ಇದೆ. ಈ ನಡುವೆ ತನ್ಮೂಲಕವಾಗಿ ಹೈಲೆಫ್ಟೆಡ್ ಹೊಡೆತದ ಚೆಂಡು ಬಹಳಷ್ಟು ಉತ್ತಮ ರೀತಿಯ ಒಂದು ಕ್ಯಾಚ್ ಅನ್ನು ಪಡೆದುಕೊಳ್ತಾ ಇದ್ದಾರೆ. ಉದ್ದರಿ ಆಘಾತ, ಕ್ಯಾಚ್ ಔಟ್ ಮುಖಾಂತರವಾಗಿ ಉದ್ದರಿ ಒಪ್ಪಿಸ್ತಾ ಇದ್ದಾರೆ. ಉದ್ದರಿ ಆಘಾತವೂ ಕೂಡ ಬಹಳಷ್ಟು ಉತ್ತಮ ರೀತಿಯ ಒಂದು ಅಡಿಪಾಯವನ್ನು ಹಾಕಿಕೊಟ್ಟಿರ್ತಕ್ಕಂಥ ಆಟಗಾರ ಇವಾಗ ಮತ್ತೆ ಹೋದರಿನ ಒಪ್ಪಿಸ್ತಾ ಇದ್ದಾರೆ. ತಂಡದ ಒಟ್ಟಾರೆ ಮೊತ್ತ 46. ಜಯಕ್ಕಾಗಿ 13 ಎಸೆತ 28 ಓಟಗಳು ಬರಬೇಕಾಗ್ತದೆ. ಪಂದ್ಯಾಟದ ಚಿತ್ರೀಕರಣವನ್ನು ನೇರ ಪ್ರಸಾರವನ್ನು ಐಸ್ಪೋರ್ಟ್ಸ್ ಮಾಡ್ತಾ ಇದೆ. ಕ್ಯಾಮರಾದ 3 ಕಣ್ಣುಗಳು ಬಹಳಷ್ಟು ಉತ್ತಮ ರೀತಿಯಾಗಿ ಬಿತ್ತರಿಸುವಂತಹ ಒಂದು ಪ್ರಯತ್ನದಲ್ಲಿ ಇವತ್ತಿನ ಹಂತದಲ್ಲಿ ರಾಜ್ಯದ ಸುತ್ತಗಲಕ್ಕೂ ಕೂಡ ತನ್ನದೇ ಆದ ಛಾಪನ್ನು ಮೂಡಿಸಿರ್ತಕ್ಕಂಥ ಈಲು ಇವರ ಮಾಲೀಕತ್ವದ ಒಂದು ತಂಡ ಅಭಿನಂದಿಸಿಕೊಳ್ಳುತ್ತಾ ಇದ್ದೇವೆ. ಹದಿಮೂರು ಎಸೆತ 28 ಓಟಗಳು ಬರಬೇಕಾಗ್ತದೆ. ಗಮನಕ್ಕಿಟ್ಟುಕೊಳ್ಳಿ. ಅಂತಿಮ ಚೆಂಡು ಲೋಕೇಶ್ ಹೊಸ ಆಟಗಾರರು. ಈ ನಡುವೆ ಸಕಲ ಎಸೆದ ಚೆಂಡು ಮತ್ತೆ ಥರ್ಡ್ ಮ್ಯಾನ್ ಪಾಯಿಂಟ್ ಭಾಗದಲ್ಲಿ ದಬ್ತಾ ಇದ್ದಾರೆ. ಒಟ್ಟುಗಳಿಗೆ ಅವಕಾಶಗಳು ನೀಡಿಕೊಡ್ತಾ ಇದ್ದಾರೆ. ನಾಟ್ ಔಟ್ ಸೂಚನೆ ಬರ್ತಾ ಇದೆ. 1-1 ಬದಲಿ 2 ಪ್ರಾಮುಖ್ಯದ ಪಂದ್ಯಾಟವನ್ನಾಡುವ 2 ತಂಡ ಕೂಡ ಇವಾಗ ಓವರ್ ಮುಕ್ತಾಯ. ಅಂತಿಮ 12 ಚೆಂಡು. ಜಯಕ್ಕಾಗಿ 26 ಓಟಗಳು ಬರಬೇಕಾಗ್ತದೆ. ನೋಡಿ, 12 ಎಸೆತ ಜಯಕ್ಕಾಗಿ 26 ಓಟಗಳು ಬರಬೇಕಾಗ್ತದೆ. ತಂಡದ ಒಟ್ಟಾರೆ ಮೊತ್ತ 48. 6 ಹುದ್ದರಿಗಳ ಆಘಾತವನ್ನು ಪಡೆದುಕೊಂಡಿರತಕ್ಕಂಥ ತಂಡ 48. ಆರಂಭಿಕ ಹಂತದಲ್ಲಿ 73ರ ಒಂದು ಟಾರ್ಗೆಟ್, 74ರ ಒಂದು ಟಾರ್ಗೆಟ್ ಅನ್ನು ಪ್ರೇರಿಸಬೇಕಾಗಿರ್ತಕ್ಕಂಥ ಸಮಯ ಸಂದರ್ಭದ ನಡುವೆ ಇವಾಗ ಅನಿವಾರ್ಯವಾಗಿ 12 ಚೆಂಡು 26 ಓಟಗಳು ಬರಬೇಕಾಗ್ತದೆ. ಈ ಹಂತದಲ್ಲಿ ಓಟಗಳಿಗೆ ಅವಕಾಶಗಳು ನೀಡಿಕೊಡ್ತಾ ಇಲ್ಲ. ಡಾಟ್ ಬಾಲ್. 10 ಚೆಂಡು
ಜಯಕ್ಕಾಗಿ 25 ಓಟಗಳು ಬರಬೇಕಾಗ್ತದೆ. 10ಕ್ಕೆ 25 ಓಟಗಳು ಬರಬೇಕಾಗ್ತದೆ. ನೋಡಿ, ಮುಂದಿನ ಟಾಸ್ಗೆ ಬನ್ನಿ ಅನ್ನೋದಾಗಿ ಕರೆ ನೀಡಿಕೊಡ್ತಾ ಇದ್ದಾವೆ. ಅದೃಷ್ಟದ ನಾಣಿಸುವಿಕೆ ಫ್ಲಿಪ್ಪಿಂಗ್ ಕಾರ್ಯಕ್ರಮಕ್ಕೆ ಫಸ್ಟ್ ಕಾಲ್ ಅಲ್ಲ, ಇದು ಲಾಸ್ಟ್ ಕಾಲ್ ಸರ್. ಇದು ಸಮಯ ಹೋಗಿದೆ. ವೇದಿಕೆ ಮೇಲೆ ನಡೆದು ಮುಗಿದಿರ್ತಕ್ಕಂಥ ಕಾರ್ಯಕ್ರಮದ ನಂತರ ಸಮಯದ ಈಗ ಮುಂದೆ ಹೋಗಿದೆ. ಲಾಸ್ಟ್ ಕಾಲು ರಾಜ್ ಸುವರ್ಣ ಮತ್ತು FCC ಎರಡು ತಂಡದ ಆಟಗಾರರು ಬನ್ನಿ ಅನ್ನೋದಾಗಿ ಕರೆ ನೀಡಿಕೊಡ್ತಾ ಇದ್ದಾರೆ. ದಯಮಾಡಿಸಿ ತಂಡದ ಒಟ್ಟಾರೆ ಮೊತ್ತ 50. ಈ ನಡುವೆ ನೆಟ್ಟ ನೇರ ಹೊಡೆತಗಳಿಗೆ ಅವಕಾಶ ಮಾಡಿಕೊಟ್ರು. ಒಂದರ ಬದಲಿ ಎರಡನೇ ಓಟ ಪೂರ್ವೈಕೆಯನ್ನು ಕಾಣ್ತಾ ಇದೆ. ಹವಳಿ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. 822 ಓಟಗಳು ಬರಬೇಕಾಗ್ತದೆ. 8ಕ್ಕೆ 22 ಗಮನಕ್ಕೆ ತೆಗೆದುಕೊಳ್ಳಿ. 822 ಓಟಗಳು ಬರಬೇಕಾಗ್ತದೆ. ಸ್ಕೋಪ್ ಹೊಡೆತಗಳು ಬರ್ತಾ ಇದೆ. ಗೂಟ ರಕ್ಷಕಲ ಶಿರದ ಮೇಲ್ಭಾಗದಲ್ಲಿ ಎತ್ತಿ ಬಾರಿಸುವಂತ ಒಂದು ಪ್ರಯತ್ನದ ನಡುವೆ ಒಂದರ ಬದಲು ಎರಡು ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಅವಳಿ ಓಟಗಳಿಗೆ ಪೂರೈಕೆ ನೀಡಿಕೊಡ್ತಾ ಇದ್ದಾರೆ. 7 ಓಟಗಳು ಬರಬೇಕಾಗ್ತದೆ. ಓಕೆ, ಕ್ಷಮೆ ಇರಲಿ ಸರ್, ಇಲ್ಲಿ ಅಪ್ಡೇಟ್ ಸ್ವಲ್ಪ ಲೇಟ್ ಆಯ್ತು ಸರ್. ಆರ್ ಎಸೆತ RSದ ಜಯಕ್ಕಾಗಿ RSದ 20 ಓಟಗಳು ಬರಬೇಕಾಗ್ತದೆ. 6ಕ್ಕೆ 20 ನೋಡಿ. FCC ಮತ್ತು ಸಾರ್ ಅಲ್ಲಿ 20 ಬೇಕು ಸರ್. ಪ್ರತಿಯೊಂದಕ್ಕೂ ನೀವು ನಮ್ಮ ಮೇಲೆ ಹೊಣೆಗಾರಿಕೆ ಮಾಡಬೇಡಿ. ರಾಜ್ ಸುವರ್ಣ ಮತ್ತು FCC ಟಾಸ್ಗೆ ಬನ್ನಿ ಸರ್. ಈ ನಡುವೆ ಎಸೆದ ಚೆಂಡು ಓಟಗಳಿಗೆ ಅವಕಾಶಗಳು ನೀಡಿಕೊಡ್ತಾ ಇದೆ. ಒಂದೊಡದ ಸೇರ್ಪಡೆ ನೋಡಿ. ಅರ್ಷಾದ್ ಒಂದು ವೇಳೆ ಕ್ಯಾಚ್ ಮಿಡ್ ವಿಕೆಟ್ ಇರ್ತಕ್ಕಂಥ ಲಾಂಗ್ ಆನ್ ಅಲ್ಲಿ ಇರ್ತಕ್ಕಂಥ ಅರ್ಷಾದ್ ರವರು ಕ್ಯಾಚ್ ಹಿಡಿದ್ರೆ ಫಾರೂಕ್ ಅಹಮದ್ ಇವರ ಅಮೃತಾಸ್ತ್ರದ ಮುಖಾಂತರವಾಗಿ 500 ನಗದನ್ನು ನೀಡಿ ಗೌರವಿಸ್ತಾರೆ. ಕ್ಯಾಚ್ ಹಿಡಿದ್ರೆ ನಿಮ್ಮ ಅಕೌಂಟಿಗೆ 500. ಬಹಳಷ್ಟು ಉತ್ತಮ ರೀತಿಯ ಹೊಡೆತವರ ದಾಖಲಿಸಿಕೊಳ್ತಾ ಇದ್ದಾರೆ. ಓಟಗಳಿಗೆ ಅವಕಾಶಗಳು ನೀಡಿಕೊಡ್ತಾ ಇದೆ. ಈ ನಡುವೆ ವೈಟ್ ಸೂಚನ ಅತಿಕ್ರಮಣ ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಅಕ್ರಮ ಎಸೆತಗಳಿಗೆ ದಾರಿ ಮಾಡಿಕೊಡ್ತಾ ಇದ್ದಾರೆ. ಊಟಗಳಿಗೆ ಅವಕಾಶಗಳು ನೀಡಿಕೊಡ್ತಾ ಇಲ್ಲ. ಚೆಂಡು ತಿರುವನ್ನು ಕಾಣ್ತಾ ಇದೆ. ಒಂದೋಟ, ಒಂದರ ಬದಲಿ ಮತ್ತೆ ಎರಡನೇ ಓಟ.
2 ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. 2 ಓಟಗಳ ಪೂರೈಕೆ ಮುಖಾಂತರವಾಗಿ 3 ಎಸೆತ ಜಯಕ್ಕಾಗಿ 15 ಓಟಗಳು ಬರಬೇಕಾಗ್ತದೆ. ನೋಡಿ ರಾಜ್ ಸುವರ್ಣ ಮತ್ತು FCC 2 ತರದ ನಾಯಕರು. ಲಾಸ್ಟ್ ಕಾಲ್ ಫಾರ್ ಯು. ಟಾಸ್ಗೆ ಬನ್ನಿ. 3 ಎಸೆತ 15 ಓಟಗಳು ಬರಬೇಕಾಗ್ತದೆ. ತೀರಾ ಪೂರ್ಣಾಂತರವಾಗಿ ಬೀಳುತ್ತಾ ಇದೆ. ತನ್ಮೂಲಕವಾಗಿ ಬಹಳಷ್ಟು ಉತ್ತಮ ರೀತಿಯ ಕ್ಯಾಚನ್ನು ಪಡೆದುಕೊಂಡ್ರು. ಈತ ಪಂದ್ಯಾಟದ ಮುಕ್ತಾಯದ ಬಳಿಕ ಬನ್ನಿ ಹರ್ಷದ್ ರವರಿಗೆ 500 ನಗದು ಈಗಾಗಲೇ ಅಕೌಂಟಿಗೆ ಕ್ರೆಡಿಟ್ ಆಗ್ತದೆ. ನೋಡಿ ಬಹಳಷ್ಟು ಉತ್ತಮ ರೀತಿಯ ಒಂದು ಕ್ಯಾಚ್ ಅನ್ನು ಪಡೆದುಕೊಂಡಿದ್ರು. ಪಂದ್ಯಾಟ ಮುಗಿದ ಬಳಿಕ ಬನ್ನಿ ಸರ್. ಪಂದ್ಯಾಟ ಮುಗಿಲಿ. ಅಂತಿಮ ಜಯಕ್ಕಾಗಿ 2 ಎಸೆತ 15 ಓಟಗಳು ಬರಬೇಕಾಗ್ತದೆ. ಲಾಂಗ್ ಆನ್ ಅಲ್ಲಿ ಇರ್ತಕ್ಕಂಥ ಆಟಗಾರ ಬಹಳಷ್ಟು ಉತ್ತಮ ರೀತಿಯ ಒಂದು ಕ್ಯಾಚ್ ಅನ್ನು ಪಡೆದುಕೊಂಡ್ರು. ಈಗಾಗಲೇ ಒಂದು ಅನೌನ್ಸ್ಮೆಂಟ್ ಇತ್ತು, 500 ನಗದು ನೀವು ಪಂದ್ಯಾಟ ಆದ ಬಳಿಕ ಮುಖ್ಯ ವೇದಿಕೆಯಲ್ಲಿದ್ದಾರೆ, ಅವರ ಬಳಿ ಬಂದು ಪಡೆದುಕೊಳ್ಳಿ. ಐದನೇ ಬಾರಿ ಚೆಂಡು ಮತ್ತೆ ಓಟಗಳಿಗೆ ಅವಕಾಶಗಳು ನೀಡಿಕೊಡ್ತಾ ಇದೆ. ಒಂದು ಓಟದ ಸೇರ್ಪಡೆ ತಂಡದ ಒಟ್ಟಾರೆ ಮೊತ್ತ 60ಕ್ಕೆ ತಲುಪ್ತಾ ಇದೆ. 1 ಎಸೆತ 14 ಓಟಗಳು. ಈ ನಡುವೆ ಮತ್ತೆ ಡಾಟ್ ಬಾಲ್. ಇತ್ತ ಪಂದ್ಯಾಟವನ್ನು ಜಯಿಸ್ತಾ ಇದೆ. ಲಕ್ಕಿ ಸ್ಟಾರ್ ಅನ್ನು ಮಡಿಸುವುದರ ಮುಖಾಂತರವಾಗಿ ಸುಲ್ತಾನ್ ಲೆಜೆಂಡ್ಸ್ ವಿಜಯದ ಉದುಮಿಯನ್ನು ದಾಖಲಿಸಿಕೊಳ್ತಾ ಇದ್ದಾರೆ. ಅಭಿನಂದಿಸಿಕೊಳ್ತಾ ಇದ್ದೇವೆ. ಅರ್ಷಾದ್ ರವರು ಬನ್ನಿ. ಸುಲ್ತಾನ್ ಲೆಜೆಂಡ್ಸ್ ಅರ್ಷಾದ್ ಬನ್ನಿ ಸರ್. ಅಲ್ಲಿ ಟಾಸು FCC ಮತ್ತು ರಾಜ್ ಸುವರ್ಣ 2 ತಳದ ನಾಯಕರು